ಸಾಂಬಜೈ ನಮ ಪಾರ್ವತಿ ಹರ 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 ಮಹಾದೇವ ಹರ 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 ಹರ. ವಾಗರ್ಥ ವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗತಪಿತರೌ ವಂದೇ ಪಾರ್ವತಿ ಪರಮೇಶ್ವರ. ತ್ರಿಕಾಲ ವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿಕೊಂಡು ಕ್ಷೇತ್ರಾಧಿಪತಿ ಶಂಭು ಭಗವಂತ ಮತ್ತು ಹೊಸದಾಗಿ ಮೂರ್ತಿ ನಾಗೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಮತ್ತು ನಂದೀಶ್ವರ ಪ್ರಾಣ ಪ್ರತಿಷ್ಠಾಪನಾ ನಿಮಿತ್ತ ಮಾಡಿಕೊಂಡು ಲಕ್ಷ್ಮೀನಗರದ ಪರಿಸರದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿಯವರೆಗೆ ಪ್ರಾಣ ಪ್ರತಿಷ್ಠಾ ಆಯಿತು. ಇನ್ನು ಮುಂದೆ ಮಹಾಪ್ರಸಾದದ ವ್ಯವಸ್ಥೆ. ಪ್ರಸಾದ ಆಗುವುದಕ್ಕಿಂತ ಮುಂಚೆ ಇನ್ನೊಂದು ಪ್ರಸಾದ ಇರ್ತದೆ. ಈಗ ಊಟ ಯಾಕೆ ಮಾಡ್ತೀವಪ್ಪ ವಿಚಾರ ಮಾಡಬೇಕು. ಯಾಕೆ ಊಟ ಮಾಡ್ತೀವಿ? ಹೊಟ್ಟಿ ತುಂಬ ಸರಿ. ಹೊಟ್ಟಿ ಯಾಕೆ ತುಂಬಿಸ್ಕೋತೀವಿ? ಸಮಾಧಾನ ಆಗ ಸರಿ. ಹಂಗೆ ಎರಡು ಪ್ರಕಾರ ಪ್ರಸಾದ ಇರ್ತದೆ. ಉಗ್ಗಿ ಹೊಡೆದ ಮೇಲೆ ಹೊಟ್ಟಿ ತುಂಬೋದು ಒಂದು, ಗುರುಗಳ ಮಾತು ಕೇಳಿ ಹೊಟ್ಟಿ ತುಂಬಿಸ್ಕೊಳ್ಳೋದು ಒಂದು. ನಿಜವಾದ ತೃಪ್ತಿ ಯಾವುದು ಅಂತಂದ್ರೆ ಉಗ್ಗಿ ಹೊಡೆದ್ರಲ್ಲ, ಚಂದ ನಾಲ್ಕು ಮಾತು ಹೇಳಿದೀವಿ ಸಮಾಧಾನ ಆಗ್ತದೆ. ಉಗ್ಗಿ ಹೊಡೆದ್ರೆ ಅಷ್ಟು ಸಮಾಧಾನ ಆಗಂಗಿಲ್ಲ, ಮತ್ತೆ ಬೇಕನ್ನಿಸ್ತದೆ. ಯಾವಜ್ಜೀವಂಚ ವಿದ್ಯೆಯ ಆ ರೀತಿಯಾಗಿ ಇವತ್ತು ರೋಹಿಣಿ ನಕ್ಷತ್ರ ಅಕ್ಷಯ ತೃತೀಯ ಬರ್ತಾ ಇದೆ. ಆ ಮುಹೂರ್ತದಲ್ಲಿ ರೋಹಿಣಿ ನಕ್ಷತ್ರ ನೋಡೇ ಬಸವಣ್ಣ ಬಂದನಂತ. ನಾಳೆ ರೋಹಿಣಿ ನಕ್ಷತ್ರ ಇರಂಗಿಲ್ಲ, ಇವತ್ತು ಬರ್ತಾ ಇದೆ ನಕ್ಷತ್ರ. ರೋಹಿಣಿ ನಕ್ಷತ್ರದ ಮೇಲ ಅಕ್ಷಯ ತೃತೀಯ ಆ ಮುಹೂರ್ತದಲ್ಲಿ 3:30 ಮುಹೂರ್ತದಲ್ಲಿ ಒಂದು ತೃತೀಯ ಮುಹೂರ್ತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಈ ಸಮಯಕ್ಕೆ ಕಾದು ಕುಳಿತಿದ್ರು. ನಾ 7-8 ಜಾಗದೊಳಗೆ ನಾ ಕಾರ್ಯಕ್ರಮ ಕೊಟ್ಟಿದ್ದೀನಿ. ಇಲ್ಲಿಂದ ಮುಗಿಸ್ಕೊಂಡು ಶಹಜಾನಿ ಔರಾದಕ್ಕೆ ಹೋಗ್ಬೇಕು. 12 ಗಂಟೆಗೆ ಅಲ್ಲಿ ಕೀರ್ತನ, 2 ತಾಸು ನಿಂತು ಕೀರ್ತನ ಮಾಡಬೇಕು. ನಾ ಅವ್ರಿಗೆ ಹೇಳ್ದ, 2 ತಾಸು ಲೇಟ್ ಮಾಡಿ ಬರ್ತೀನಪ್ಪ, ನಂದಿ ಹೊಂಟನ ಬಸವಣ್ಣ ಲಕ್ಷ್ಮೀನಗರಕ್ಕೆ, ನಮ್ಗೆ ಟೈಮ್ ಕೊಡ್ರಿ ಅಂತಂದ್ರೆ ಆಯ್ತ್ರಿ ಅಪ್ಪರಿ ಅಂತ ಬಿಡ್ಕೊಂಡ್ರು. ಪ್ರಸಾದದ ವ್ಯವಸ್ಥೆ 2 ತಾಸು ಲೇಟ್ ಮಾಡಿ ಹೇಳ್ತೀವಿ, ಆದ್ರೆ ಮೊಟ್ಟ ಮೊದಲನೇ ಪ್ರಸಾದ ನಿಮ್ಮದಾಗಬೇಕು, ಪ್ರಸಾದ ಕೀರ್ತನ ಆಗಬೇಕು ಅಂತೇಳಿ ಶಹಜಾನಿ ಔರಾದದ ಭಕ್ತಾದಿಗಳು ನಿಮ್ಮ ಮ್ಯಾಲ ಮುತ್ತುದ್ದ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಕರುಣೆ ತೋರಿಸಿದ್ದಾರೆ. ಯಾಕ ಅಂತಂದ್ರೆ ಇವತ್ತು ಬಸವಣ್ಣನ ಅವತಾರ ಇಲ್ಲಿ ಆಗ್ಯದ. ಅದರ ಜೊತೆಗೆ ನಾಗಣ್ಣನೂ ಕೂಡ ಬಂದು ಕುಂತಾನ, ಅದರ ಜೊತೆಗೆ ಗುರುಗಳನ್ನೂ ಬಂದು ಕುಂತಾರ, ಅದರ ಜೊತೆಗೆ ನೀವೆಲ್ಲರೂ ಬಂದು ಕುಂತೀರಿ. ಅಷ್ಟೇ ಅಲ್ಲ, ಇವು ಕೋಲ್ ಹೊಡೆಯವ್ರನ್ನೂ ಬಂದು ಕುಂತಾರ. ಭಾಳ ಭಾರಿ ಹೊಡೆದ್ರು ಕೋಲ್ ಅವರು. ಅವ್ರದ್ದು ಡ್ಯಾನ್ಸ್ ನೋಡಿ ನಮ್ಗೆ ನೋಡ್ಬೇಕು ಅನ್ಸಿಗುತ್ತಿತ್ತು. ಮುಂದೆ ಗೊತ್ತಿದ್ರೆ ಏನು ಮಾಡ್ಬೇಕೇನು ಅವ್ರು ಹಂಗೆ ನಡ್ರಿ ಅಂತಂದ್ರು. ನಾನು ನೋಡ್ಕೋತ ಕುಂತಿದ್ದೆ, ಅವ್ರಿಗೆ ಮುಂದೆ ಹಾಕ್ಬಿಟ್ರು. ಅವ್ರ ಕಾಲುಗಳು ಜುಮ್ಮಿನ ಕಮ್ಮಾಗಿಲ್ಲ ಏನ್ರಿ. ಕೊನೆಯದು ಎಲ್ಲರ ಕಾರ್ಯಕ್ರಮ ಇತ್ತಂದ್ರೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಅವನಿಗೆ ಹಲಿಗೆ ಹೊಡೆಯವನಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ, ಇಲ್ಲಕ್ಕೆ ಮುಸ್ಕಿಲ್ ಆಗ್ತದೆ. ಇರಲಿ, ಅದಕ್ಕೆ ವಿಶೇಷತಾ ಎಲ್ಲ ದೇವತೆಗಳಲ್ಲಿ ವಿಶೇಷವಾಗಿರತಕ್ಕಂಥ ದೇವತೆ ಯಾರಾದರಿದ್ರ ಆತ ಆಶುತೋಷ ಭಗವಾನ್ ಭೋಲೆನಾಥ ಶಂಭು. ಯಾಕೆ ಅವರಿಗೆ ವಿಶೇಷತೆ ಕೊಟ್ಟಿದ್ದಾರ ಅಂತಂದ್ರೆ ಆ ಒಂದು ವ್ಯವಸ್ಥಾ ನೋಡಿ ನಮ್ಮ ಮನೆಯೊಳಗೂ ಕೂಡ ಅದೇ ವ್ಯವಸ್ಥಾ ನಡೀಲಿ ಅನ್ನತಕ್ಕಂಥ ಪರಿವಾರದು. ಎಂಥ ಪರಿವಾರ? ಶಿವನ ಪರಿವಾರ ಅಂತಂದ್ರೆ ಸುಖ ಮತ್ತು ದುಃಖ ಎರಡೂ ಕೂಡಿ ಸಂಸಾರ ನಡೆಸ್ತಕ್ಕಂಥ ಒಂದು
ದೃಶ್ಯ ಅಲ್ಲಿ ನೋಡ್ತೀವಿ. ಸಂಸಾರದಾಗ ಏನು ಬರ್ತದಪ್ಪ, ಎಲ್ಲ 100% ಸುಖನೇ ಇರ್ತದೇನೋ, ಹುಟ್ಟದು ಬಲ್ಲಿಸಿ ಸಾಯ ಧನ ಸುಖ ಇರ್ತದೇನೋ. ಸಣ್ಣ ಸಣ್ಣ ಮಕ್ಕಳು ಸುದ್ದ ಟೆನ್ಷನ್ದಾಗ ಅವ, ದೊಡ್ಡವರಂತೂ ಹರನೇ ಹರ. ಯಾವಾಗ 5 ವರ್ಷ ಮುಗೀತು ಅವಾಗ ಅದಕ್ಕೆ ಟೆನ್ಷನ್ ಚಾಲು ಆಯ್ತು ಅಂತೀವಿ. ಹೊಟ್ಟೆಯಾಗ ಇರ್ಲಿಕ್ಕಾಗಿ ಇರ್ತದ, ಪರಂತು ಕಮ್ಮಿ ಇರ್ತದ. ಯಾವಾಗ ಹೊರಗೆ ಬರಲಿ, ಯಾವಾಗ ಹೊರಗೆ ಬರಲಿ, ಯಾವಾಗ ಹೊರಗೆ ಬರಲಿ ಅಂತೇಳಿ ಅದು ಟೆನ್ಷನ್ ಇರ್ತದಂತ ಖುಷಿ. ಏನ್ರಿ, ಯಾಕೆ ಟೆನ್ಷನ್ ಇರ್ತದ? ಈಗ ಒಂದೇ ರೂಮ್ದಾಗ ನೀವು ಲಾಕ್ಡೌನ್ದಾಗ ಒಂದೇ ರೂಮ್ದಾಗ ಇದ್ರಿಲ್ಲ, ಹೊರಗೆ ಹೋಗಿರಿ, ಆರಾಮ್ ಇರ್ಬೇಕು ಅನ್ಸದ ಇಲ್ಲ, ಓಡಾಡ್ಬೇಕು ಅನ್ಸಿತ್ತು, ಆದ್ರೂ ಕೂಡ ಒಳಗೇ ಕುಂತಿದ್ದೀವಿ. ಹಂಗನ ಎಕಲಾರ್ದಾಗ 41 ದಿನ 10 ಫೀಟ್ ರೂಮ್ದಾಗ 41 ದಿನ ಕುಂತೀನಿ. ಹ್ಯಾಂಗ ಕುಂತಿರ್ಬೇಕು ವಿಚಾರ ಮಾಡ್ರಿ. ಹಂಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನೋ ವಿಷಯ ಬಂತು. ಏನು ವಿಷಯ ಬಂದಿತ್ತು? ನಾ ಏನು ಹೇಳ್ಕತ್ತಿದ್ದ? ಕೂಸು ಹೊಟ್ಟೆಗ ಮಹಾರಾಜ್ ಕುಂತರ ಅದ್ರ ಸಲಿಗೆ ಇಟ್ಕೊಂಡಿನೋ ಮಹಾರಾಜಿಗೆ. ಕೂಸ ಆ ಹೊಟ್ಟಿದಾಗೆ 1 ಫೀಟ್ ಹೊಟ್ಟಿದಾಗ 9 ತಿಂಗಳ 9 ದಿವಸ ಗರ 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 ತಿರುಕೋತ ಕೆಳಗ ಮ್ಯಾಲ ಅದು ತಿರುಗಿದ್ರಿ ಅವು ಸಮಾಧಾನ ಇರ್ತಾಳ. ಸಿಗ್ಲಿ ಹತ್ತಿ ತಿರುಗೋರು ಹೊಂಟದ್ರಿ ಅಪ್ಪರಿ ಅಂತ ಮತ್ತೆ ನಮ್ಮಲ್ಲಿ ಬರ್ತಾವ. ಅದು ಗರ್ 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 ತಿರುಗಿಬೇಕಾಗ್ತದ. ಹ್ಯಾಂಗ ತಿರಿಬೇಕು, ಅಟ್ಟೇ ಹೊಟ್ಟಿದಾಗ ಹ್ಯಾಂಗ ಹುಟ್ಟಿರ್ಬೇಕು ವಿಚಾರ ಮಾಡ್ರಿ. ಅಲ್ಲೇ ಮಲಮೂತ್ರ ಎಲ್ಲ ಏನು ವಿಚಿತ್ರ ಅಂಥ ಒಂದು ಅವಸ್ಥೆಯೊಳಗ ಕೂಸು ವಿಚಾರ ಮಾಡ್ತದ. ಖಾರ ಹಾತಾಳೆ, ಉಪ್ಪು ಹಾತಾಳೆ, ಎಣ್ಣೆ ಹಾತಾಳೆ, ಎಲ್ಲ ಹೊಟ್ಟೆಗೆ ಹಾತಾಳ, ಎಲ್ಲ ಪರೇಶಾನ್ ಆಗ್ತದ ಕೂಸು. ಅವಾಗ ಅದಂತದ, ಇದು ತಾಪ ತಾಳಲ್ಲ ದೇವ್ರೇ, ನಾವು ಹೊರಗೆ ಬಂದ ಅಂತಂದ್ರೆ ನಿನ್ಗೆ ಮರೆಯಂಗಿಲ್ಲ, ನಿಂದೇ ಹೆಸರು ತಗೋತೀನಿ, ನಿನ್ ಧ್ಯಾನನೇ ಮಾಡ್ತೀನಿ, ನನಗೆ ಪೈಲ ಹೊರಗೆ ಹಾಕು ಅಂತ ದೇವ್ರಿಗೆ ಬಿಡ್ಕೊಂತ. ಆಯ್ತು, ಹೊರಗೆ ಬಿದ್ದುಗಳಿಗೇನೆ ಟ್ಯಾ ಅಂತೇಳಿ ಅಲ್ಲಕ್ಕೆ ಚಾಲು ಮಾಡ್ತು, ಎಲ್ಲ ದೇವರಿಗೆ ಮರೆತು ಹೋಗಿಬಿಡ್ತದಂತ. ವಿಸರನ ಸಾವ ಸಂತ ಸಂಘ ಸಾಧುತ ಅಸಾವ. ಅದಕ್ಕೆ ಅವಂದು ಶಿವನಾಮ ಕಂಠಿನ ಪಡೋ ವಿಸರ. ಯಾಕೆ ಮರ್ತಿದ್ದೀವಿ ಅಂತ ತಿಳ್ಕೊಂಡು ದುಃಖ ಸಲುವಾಗಿ ಬಂದಿದ್ದೀವಿ. ಅವನೇ ಒಂದು ವೇಳೆ ಮರಿಲಿಲ್ಲ ಅಂತಂದ್ರ ನಾವು ಹುಟ್ಟಿ ಬರೋದು ಅವಶ್ಯಕತೆಯೇ ಇರಲಿಲ್ಲ. ಮತ್ತೆ ನೀವ್ಯಾಕೆ ಹುಟ್ಟು ಬಂದ್ರಿ ಗುರುಗಳೇ ಅಂತ ನಿಮ್ಮಂತವ್ರು ವಿಚಾರ ಪ್ರಚಾರ ಮಾಡ್ತಾರೆ. ಏನ್ರಿ, ನೀವೆಲ್ಲ ನಿಮ್ಮ ಕರ್ಮಕ್ಕಾಗಿ ಹುಟ್ಟಿ ಬಂದಿರಿ. ಗುರುಗಳು ಅವ್ರ ಕರ್ಮಕ್ಕಾಗಿ ಹುಟ್ಟಿ ಬರಂಗಿಲ್ಲ. ಎದ್ರ ಸಲಕ್ಕೆ ಹುಟ್ಟಿ ಬರ್ತಾರ ಅಂತಂದ್ರ ನಿಮ್ಮ ಕರ್ಮ ತೊಳೆಯ ಸಲಕ್ಕೆ ಗುರುಗಳು ಹುಟ್ಟಿ ಬಂದಿರ್ತಾರೆ. ಯಾಕೆ ದೇವ್ರಿಗೆ ಹುಟ್ಟಿಗೆ ಬರಲ್ಲ, ಅವನಿಗೆ ತಾಯಿ ಇಲ್ಲ, ಅವನಿಗೆ ತಂದೆ ಇಲ್ಲ. ಮಾದೇವನ ತಾಯಿ ತಂದೆ ಯಾರ ಹೇಳ್ರಿ ನೋಡ. ಮಾದೇವನ ಅವನ ಹೆಸರು ಏನದ? ಮಾದೇವನ ಅಪ್ಪನ ಹೆಸರು ಏನದ ಹೇಳ್ರಿ? ವಿಷ್ಣುನ ಅಪ್ಪನ ತಾಯಿ ತಂದೆ ಇದ್ದಾರ, ಬ್ರಹ್ಮಗೆ ತಾಯಿ ತಂದೆ ಇದ್ದಾರ, ಸರಸ್ವತಿಗೆ ತಾಯಿ ತಂದೆ ಇದ್ದಾರ, ಪಾರ್ವತಿಗೆ ತಾಯಿ ತಂದೆ ಇದ್ದಾರ, ಎಲ್ಲಾ ದೇವಿ ದೇವತೆಗಳಿಗೆ ತಾಯಿ ತಂದೆ ಇದ್ದಾರ. ಆದ್ರ ಶಿವನಿಗೆ ಮಾತ್ರ ತಾಯಿ ತಂದೆ ಇಲ್ಲ. ಯಾಕಿಲ್ಲ? ಅವನಿಗೆ ಹುಟ್ಟಿಲ್ಲ, ಅವನಿಗೆ ಸಾವಿಲ್ಲ. ಅವ ಶಂಭು ಸ್ವಯಂಭೂ. ಸಾಕಾರ ರೂಪದಲ್ಲಿ ಹೆಂಗ್ ಬರ್ತಾನ ಅಂತಂದ್ರ ಗುರುವಿನ ರೂಪ ಧಾರಣ ಮಾಡ್ಕೊಂಡು ಬರ್ತಾನ. ಅವಾಗ ಅವ ಹೇಳ್ತಾನ, ಪಾರ್ವತಿ ಕೇಳ್ದಳಂತ, ಏನ್ರಿ ನಿಮ್ಮ ತಾಯಿ ತಂದೆ ಹೆಸರು ಹೇಳ್ರಿ ಅಂತಂದಳು. ಅವಾಗ ಶಿವ ಅಂದಂತ, ನನಗ ತಾಯಿ ತಂದೆ ಇದಾರ, ಈ ಜಗತ್ತಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತೀನಿ ತಗೋ ಅಂತ. ಹೇಳ್ರಿ, ಜಲ್ದಿ ಹೇಳ್ರಿ. ಮಹಾದೇವಿ ಕೇಳಿದಳು ಶಂಭುವನಿಗೆ, ಮಹಾದೇವ್ ನಿಮ್ಮ ತಾಯಿ ತಂದೆ ಹೆಸರು? ತ್ವಮೇವ ಮಾತಾ ಪಿತಾ ತ್ವಮೇವ, ತ್ವಮೇವ ಬಂಧು ಸ್ವಖಾ ತಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ಮಮದೇವ ದೇವ. ಅಂದ್ರೆ ಯಾರಂದ್ರ ಗುರುನೇ ನನ್ನ ತಾಯಿ ತಂದಿ ಅಂತ ಹೇಳದಂತವ ಶಿವ. ನೋಡ್ರಿ ಎಂತ ಸ್ಥಾನ ಕೊಟ್ರು ಗುರುವಿಗೆ. ಯಾಕ ಅಂತ ಕೇಳಿದ್ರು. ಹೆಂಗ? ಅವ್ರ ಕೈಲಿಂದೇ ನಾವು ಹುಟ್ಟಿ ಬರ್ತೀನಿ ಭೂಲೋಕದಾಗ. ಪ್ರಾಣ ಪ್ರತಿಷ್ಠಾ ಯಾರ್ದೈತು? ಈಗ ಗುರುಗಳ ಹಸ್ತದಿಂದೇ ಪ್ರಾಣ ಪ್ರತಿಷ್ಠಾ ಆಯ್ತು ಲಿಂಗಕ್ಕ. ಮತ್ತು ಗುರುಗಳ ಹಸ್ತದಿಂದೇ ನಂದಿಗೆ ಪ್ರಾಣ ಪ್ರತಿಷ್ಠಾಪ ಆಯಿತು. ಮತ್ತು ನಾಗೇಶ್ವರನಿಗೂ ಕೂಡ ಪ್ರಾಣಿ ಪ್ರತಿಷ್ಠಾಪನಾ ಗುರುವಿನಿಂದೇ ಆಯಿತು. ಹುಟ್ಟಿದೇನು ಗುರುವಿನ ಹಸ್ತದೊಳಗೆ.
ಬೆಳೆದೇನೋ ಅಸಂಖ್ಯಾತ ಗಣಗಳೊಳಗೆ. ಅಕ್ಕಮಾದೇವಿ ಹೇಳ್ತಾಳ, ನಾ ಯಾವಾಗ ಕರೆ ಹುಟ್ಟಿ ಬಂದೀನಂತಂದ್ರ ಗುರುಗಳ ಕೈದಾಗೇನ ಕರೆ ಹುಟ್ಟಿ ಬಂದೀನಿ, ಎಲ್ಲ ಹೊಟ್ಟೆಗಿಂದು ಹುಟ್ಟಿ ಬರೋದು ಎಲ್ಲ ಸುಳ್ಳದ. ಅದಕ್ಕೆ ಎಲ್ಲಿ ಹುಟ್ಟಿ ಬರ್ಬೇಕಂದ್ರೆ ಗುರುಗಳ ಕೈದಾಗಿಂದ ಹುಟ್ಟಿ ಬರ್ಬೇಕು. ಗುರುಗಳ ಕೈದಾಗಿಂದ ಹ್ಯಾಂಗ ಹುಟ್ಟಿ ಬರ್ಬೇಕಂದ್ರೆ ದೀಕ್ಷಾ ತಗೋಬೇಕು. ದೀಕ್ಷಾ ತಗೊಂಡ್ರಿ ಅಂದ್ರೆ ನೀವು ಖರೆ ಹುಟ್ಟಿರಿ. ಇಲ್ಲ ಸುಳ್ಳೇ ಸುಳ್ಳೇ ಸುಳ್ಳು, ಎಲ್ಲ ಸುಳ್ಳು ಸುಳ್ಳು ಅಂತ ಹಾಡೋದು ನೋಡ್ರು. ಸುಳ್ಳೇ ಸುಳ್ಳು, ಎಲ್ಲ ಸುಳ್ಳೇ ಸುಳ್ಳು. ಎಲ್ಲ ಸಂಸಾರ ಸುಳ್ಳ, ವ್ಯವಹಾರ ಸುಳ್ಳ, ಎಲ್ಲ ಸುಳ್ಳ. ಯಾಕೆ ಸುಳ್ಳು? ಇದು ನಿಜ ಅಲ್ಲ ಅಂತ ತಿಳ್ಕೊಂಡು ಸುಳ್ಳು. ಶರೀರನೇ ಸುಳ್ಳು. ಯಾಕೆ ಸುಳ್ಳು? ಯಾಕೆ ಸುಳ್ಳು? ಏನ್ ಹೆಸರೇನು? ಭವಾನಿ. ಜಯ ಭವಾನಿ ಮಾತಾಕಿ. ಅದಕ್ಕೆ ಭವಾನಿ ಇನ್ನೊಂದೇ ಒಂದು ವರ್ಷಕ್ಕೆ ಬಂದು ನೋಡಿದ್ರೆ ಭವಾನಿ ಇರಂಗಿಲ್ಲ, ಇನ್ನ ಸ್ವಲ್ಪ ದೊಡ್ಡಕ್ಕೆ. ಇನ್ನೊಂದು 4-5 ವರ್ಷಕ್ಕೆ ಬಂದೇವ ಅಂದ್ರೆ ಭವಾನಿ ಮತ್ತಕ್ಕೆ 10ನೇ ಆಗಿರ್ತಾಳ. ಮತ್ತಿನ್ನೊಂದು 7-8 ವರ್ಷಕ್ಕೆ ಬಂದ್ರೆ ಆಕಿನ ಮದಿ ಆಗಿರ್ತದ, ಮಕ್ಕಳಾಗಿರ್ತಾವ, ಗಂಡ ಆಗಿರ್ತಾನ, ಏನೋ ಬ್ಯಾರೆ 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 ಆಗಿರ್ತಾಳೆ. ಈಗ ಭವಾನಿನೇ ಹೇಳಾಕಿ. ದೊಡ್ಡಕ್ಕೆ ಆದಳಪ್ಪ ಅಂತಂದ್ರೆ ಭವಾನಿ ಇರಲ್ಲ, ಯಾರ್ದಾರು ಹೆಂಡತಿ ಆಗಿರ್ತಾಳೆ. ಮತ್ತು ಇನ್ನೊಂದು ಥೋಡಿ ದಿನ ಆದ್ಮೇಲೆ ಯಾರ್ದಾರಿ ಅವ್ವ ಆಗಿರ್ತಾಳೆ. ಇನ್ನೊಂದು ಥೋಡಿ ದಿನ ಆದ್ರೆ ಯಾರ್ದಾರಿ ಅಜ್ಜಿ ಆಗಿರ್ತಾಳೆ. ಈಗ ಅಜ್ಜಿ ಇಲ್ಲ. ಈಗ ಅಜ್ಜಿ ಆಗ್ಬೇಕನ್ನಿಸ್ತದೆ ಯಾರಿಗರೇ? ಮಾತಾರಿ ಅಂತ ಅನ್ಸ್ಕೋಬೇಕು ಅನಿಸ್ತದ? ಇಲ್ಲ. ಯಾವಾಗಲೂ ಜವಾನ್ ಇರಬೇಕು, ಬುಡ್ಡ ಆಗಬಾರ್ದು, ಕೂದಲು ಬೆಳ್ಳಗಾಗಬಾರ್ದು, ಹಲ್ಲು ಬೀಳಬಾರ್ದು, ಏನಾಗಬಾರ್ದು, ಗಲ್ಲದ ಮೇಲೆ ಸುರುಕುಟ್ಟೆ ಬೀಳಬಾರ್ದು. ಅದಕ್ಕೇನಂತಾರೆ ಕಿಕ್ಕಿಂಗ್, ಮುದುಡಿ ಗಲ್ಲ ಮುದುಡಿ ಬೀಳಬಾರ್ದು. ಹಂಗೆ ಗಪ್ಪು ಇರಬೇಕು. ಹಿಂಗೆ ಎಲ್ಲರಿಗೂ ಅನಿಸ್ತದ, ಪರಂತು ಅನಿಸ್ತದ. ಹಂಗೆ ಇರ್ತೀರೇನು? ಇರಲ್ಲ. ಆಗದೆ ಮುದುಕೂರ ಆಗವ್ರೆ, ಬೆನ್ನು ಬಾಗದೆ ತಿವ ಅನ್ನೋದೇ. ಶಿವ ಅಲ್ಲಕ್ಕೆ ಬರ ತಿವ ಅಂತ. ಶಿವ ಯಾಕೆ ಬರ್ತದೆ? ಹಲ್ಲು ಬಿದ್ದಿರ್ತಾವ. ಹಂಗ ಯಾವುದೂ ಶಾಶ್ವತ ಅಲ್ಲ. ಈ ಶಾಶ್ವತ ಅಶಾಶ್ವತವಾಗಿರ್ತಕ್ಕಂಥ ಈ ಜೀವನ, ನಾವು ನಮ್ಮ ಜೀವನ ಸಾರ್ಥಕತೆ ಮಾಡ್ಕೋಬೇಕಾದ್ರ ದೇವ್ರಿಗೆ ಒಳಗಿದ್ದಾಗ ಬೇಡ್ಕೊಂಡೇ ಇರ್ತದ. ದೇವ್ರಿಗೆ ಹೊರಗೆ ಬಂದಂದ್ರೆ ನಿನ್ನ ಮರೆಗಿಲ್ಲೋ ದೇವ್ರೇ, ನಿರಂತರವಾಗಿ ಅಖಂಡವಾಗಿ ನಿನ್ನ ಸ್ಮರಣೆ ಮಾಡ್ತಾ ಇರ್ತೀನಿ ಅಂತಂದೀವಿ. ಅದರ ಜಗತ್ತನ್ನು ನೋಡಿ, ಜಗತ್ತಿನ ಮಾಯಾ ಬಜಾರ್ ನೋಡಿ ಹೆಂಗಾಗ್ತದಪ್ಪ ಅಂತ ಎಲ್ಲ ದೇವರಿಗೆ ಮರೆತು ಬಿಡ್ತು. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಹೆಡಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲುದೆ ಕೂಡಲ ಸಂಗಮ ದೇವ. ಎಂತ ಚಂದ ಮಾತು ಹೇಳಿದ್ರು ನೋಡ್ರಿ ಅವರು. ರೊಕ್ಕ ದೊಡ್ಡದು, ದೇವ್ರು ದೊಡ್ಡದು. ದೇವ್ರು ದೊಡ್ಡದು. ದೇವ್ರಿನ ಮುಂದೆ ನಿಂತು ರೊಕ್ಕ ಬೇಡ್ತೇವ, ದೇವ್ರಿಗೆ ಬೇಡ್ತೇವ. ಯಾವಾಗ ದೊಡ್ಡದ ಅದೇ ಬೇಕಲ್ಲಪ್ಪ. ಯಾವಾಗ ದೊಡ್ಡದ ಅದೇ ಬೇಕಲ್ಲ. ಎಲ್ಲ ಸುಖ ಇದ್ದಿದ್ದು ಚಲೋನ? ಒಂದೇ ಸುಖ ಇದ್ದಿದ್ದು ಚಲೋನ? ಎಲ್ಲ ಸುಖ ಅಂದ್ರೆ ಏನು? ಹೆಂಡ್ರ ಸುಖ, ಮಕ್ಕಳ ಸುಖ, ರೊಕ್ಕದ ಸುಖ, ರೂಪಾಯಿ ಸುಖ, ಹೊಲದ ಸುಖ, ನೌಕರಿ ಸುಖ, ದುಕಾನ್ ಸುಖ, ವ್ಯವಹಾರ ಸುಖ, ಲಾಟ್ರಿ ಸುಖ, ಎಲ್ಲ ಸುಖಗಳಿವೆಲ್ಲ. ಹೆಣ್ತಿದಿಂದ ಸುಖ ಸಿಗ್ತದಂತ ಗ್ಯಾರಂಟಿ ಇಲ್ಲ. ಮಕ್ಕಳದಿಂದ ಸುಖ ಸಿಗ್ತದಂತ ಗ್ಯಾರಂಟಿ ಇಲ್ಲ. ಏನ್ರಿ? ಗಂಡನದಿಂದ ಸುಖ ಸಿಗ್ತದಂತ ಹೇಳಕ್ಕಾಗಲ್ಲ. ಬಂಗಾರದಿಂದ ಸುಖ ಸಿಗ್ತದಂತ ಹೇಳಕ್ಕಾಗಲ್ಲ. ಬೆಳ್ಳಿ, ರೂಪಾಯಿ, ಬಂಗಾರ ಎಲ್ಲನೇ ಅದ ಸುಖ ಸಿಗ್ತದ ಹೇಳಕ್ಕಾಗಲ್ಲ. ಆದ್ರದ್ದು ಎಲ್ಲದ್ರದ್ದು ಸುಖ ನಮಗೆ ಸಿಗಬೇಕಾದ್ರ ಈ ಸುಖದ ಮಾಲಕ್ ಯಾವನ ಅವನಿಗೆ ಹಿಡಿಬೇಕು. ಹೇಳ್ರಿ, ಈಗ ಅವು ಗೊತ್ತಾಯ್ತು ನೋಡು, ಯಾರಿಗೆ ತಾಳಿ ಹೊಡ್ಯಕ್ಕಾಗಲ್ಲ, ಅವು ಬಕ್ಕಿಗೆ ಹೋಗ್ಬೇಕು. ಹಂಗ ನಾವು ಏನು ಬೇಡಬೇಕು ದೇವ್ರ ಎದುರಿಗೆ ಅಂತಂದ್ರ ಅಕ್ಕಮಾದೇವಿ ಬೇಡ್ಕೊಂಡಳು. ಜಗತ್ತು ಬೇಡ ದೇವ್ರೇ, ಜಗದೀಶ್ವರ ನೀನೇ ಬೇಕು, ನನಗೆ ಏನೇನು ಬೇಡ. ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀ ನನಗೊಂದು ಅಂತ ಹೇಳಿ ಅಕ್ಕ ಬೇಡ್ಕೊಂಡಿದ್ದಾಳೆ. ಅದಕ್ಕೆ ಇವತ್ತು ಈ ಸಂದರ್ಭದಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಎಲ್ಲ ದೇವತೆಗಳಲ್ಲಿ ಮಹಾದೇವ ದೊಡ್ಡ ದೇವ, ಸರ್ವದೇವ ಮಾಜಿ ತೋರ ಏಕಮಾಜ ಉಮಾವರ.
ವಿಷ್ಣು ಪೂಜೆ ತ್ಯಂಚಪಾಯೆ ಇತರಾಂಚ ಪಾಡಕಾಯ. ಎಲ್ಲ ದೇವಿ ದೇವತೆಗಳು ಯಾರನ್ನ ಶರಣು ಹೋಗಿದ್ದಾರೆ ಅಂತಂದ್ರೆ ಮಹಾದೇವನನ್ನ ಶರಣು ಹೋಗಿದ್ದಾರೆ. ಅದಕ್ಕೆ ಅಂತ ಮಹಾದೇವ ಹ್ಯಾಂಗಿದಾನ ಅಂತಂದ್ರ ಮಹಾದೇವನ ಫೋಟೋ ನೋಡಿರಿ. ಮಹಾದೇವನ ಫೋಟೋ ನೋಡಿರಿ. ಮಹಾದೇವ ಹೆಂಗ್ ಕುಂತಾನ? ಶಾಂತ ಟೆನ್ಷನ್ದ ಕುಂತಾನೇನು? ನೀವು ಟೆನ್ಷನ್ದ ಕುಂತಿಲ್ಲ, ನೀವು ಚಂದ ಕುಂತೀರಿ ಮಹಾದೇವ್ ಕುಂತಂಗಿ. ಎಲ್ಲರೂ ಮಹಾದೇವ್ ಬಿಟ್ಟು ಹೋದ್ರಿ ಅಂದ್ರೆ ಟೆನ್ಷನ್ದ ಕೂಡ್ತೀರಿ. ಗುಡಿದ ಕೂಡತನ ಎಲ್ಲ ಸಮಾಧಾನ ಅದ. ಗುಡಿ ಬಿಟ್ಟು ಹೋದ್ರು ತೇರಿ ಮೇರಿ ಒಂದು ಹಾಡ ನೋಡ್ರಿ, ತೇರಿ ಮೇರಿ ಅಂತ ಹಾಡದ. ಗುಡಿ ಬಿಟ್ಟು ಹೋದ್ರಂದ್ರೆ ತೇರಿ ಮೇರಿ ಚಾಲೋ ಆಯ್ತು. ಎಲ್ಲಿ ತನ ಗುಡಿ ಬಿಡಲ್ಲ ಅಲ್ಲಿ ತನ ಸಮಾಧಾನ ಇರುತ್ತೆ. ಅದಕ್ಕೆ ಅಂತ ಒಂದು ಸಮಾಧಾನ ಹಾಡ ಬರ್ತದ, ತೇರಿ ಮೇರಿ ಹಾಡು. ಆಕಿ ಭಿಕಾರಿ ಹಾಡಂತ ಪಾಪ. ಭಿಕಾರಿ ಇದ್ದಕ್ಕಿ ಹಿಂಗ ಭಿಕಾರಿ ಇದ್ದಕ್ಕಿ ಗಾನ ಹಾಡಿ, ಅದು ಏನು ಗಾನ ಹಾಡ? ಬರೀ ಅಡ್ಡೆ ಶಬ್ದ, ಈ ಅಡ್ಡೆ ಶಬ್ದ ಹಾಡ ಇರ್ಲಿ. ಅದಕ್ಕ ಆ ಒಂದು ಸ್ಥಿತಿ ನಮ್ಮ ಮನೆಯೊಳಗೆ ಇರಬೇಕಾದ್ರೆ ಮಹಾದೇವ ನೋಡಿ ನಾವು ಕಲ್ಕೋಬೇಕು. ನಾ ಭಾಳ ಊರೂರು ತಿರುಗುತ್ತೀನಿ ರೀ ಅವರೇ. ಎಲ್ಲಿ ತನ ನಾವು ಆ ಭಗವಂತನ ದೃಶ್ಯ ನಮ್ಮ ಮನಸ್ಸಿನೊಳಗ ಇಟ್ಕೊಂಡಿವಿ ಅಂತಂದ್ರ ಸುಖ 1 ಕೋಟಿ ಬಂದಲ್ಲಿ ಶಿವಶರಣ ಎಂಬುದು, ದುಃಖ 1 ಕೋಟಿ ಬಂದಲ್ಲಿ ಶಿವಶರಣ ಎಂಬುದು. ಸುಖ 1 ಕರೋಡ್ ಬಂದ್ರು ಬಿ ಕೂಡ ಟೆನ್ಷನ್ ಬರಬಾರ್ದು. ಸುಖ ಬಂದ್ರೆ ಟೆನ್ಷನ್ ಅಂತ ಬರ್ತದೆ. ದುಃಖ 1 ಕರೋಡ್ ಬಂತು ಅಂದ್ರೆ ಟೆನ್ಷನ್ ಬರ್ತದೆ. ಅದಕ್ಕೆ ಎರಡಕ್ಕ ಸಮಾನಾಗಿ ಇಟ್ಕೋಬೇಕಾದ್ರೆ ಮಹಾದೇವ್ ನೋಡ್ಕೋಬೇಕು. ಮಹಾದೇವ್ಗೆ ಯಾಕೆ ನೋಡ್ಬೇಕಂದ್ರ ಮಹಾದೇವ್ ಹೆಂಗನ ಅಂತಂದ್ರೆ ನೋಡ್ರಿ ನೀವು, ಮಹಾದೇವನ ತಲೆ ಮೇಲೆ ಏನದ? ಗಂಗಾ. ಜಟಾಮೆ ಗಂಗಾ. ಗಂಗಾದ ಕೆಳಗಡೆ ಬರ್ರಿ ಚಂದ್ರಮ. ಚಂದ್ರಮನ ಕೆಳಗೆ ಬರ್ರಿ ನಾಗರಹಾವ್. ಹೌದಾ? ಜಟದ ಕೆಳಗ ಚಂದ್ರಮನ ಕೆಳಗೆ ಉರಿ ಕಣ್ಣದ. ನೀರು ಮ್ಯಾಲಿಂದ ಬೀಳ್ತಾವ, ಕೆಳಗಿಂದ ಹೋಗ್ತಾವ ಮ್ಯಾಲಿಂದ ಬೀಳ್ತಾವ. ಉರಿ ನೀರು ಒಂದು ಜಾಗದಾಗ ಇರ್ತವೆ. ಮಹಾದೇವ ಹೆಂಗೆ ಹಿಡ್ಕೊಂಡ್ ಕುಂತಾನ? ಮತ್ತೆ ಕೆಳಗೆ ಉರಿ ಇಟ್ಕೊಂಡಾನ, ಮ್ಯಾಲ ನೀರು ಹಾಕ್ಕೊತಾನ. ಅಂದ್ರ ಬೆಂಕಿವಿ ಅಷ್ಟೇ ಸಮಾಧಾನ, ನೀರ್ನು ಕೂಡ ಅಷ್ಟೇ ಸಮಾಧಾನ. ಆದ್ರೆ ಕೆಳಗಡೆ ಬಂದೇವಪ್ಪ ಅಂತಂದ್ರ ಇದು ಕಂಠದ ಏನಿತ್ತನ? ವಿಷ. ಬಾಯ್ದಾಗ ಅಮೃತದ. ಅಮೃತ ಈಸ ಒಂದು ಜಾಗದಾಗ ಇರ್ತವೇನು? ಎಡ್ಡು ಇಟ್ಕೊಂಡ ನಾವ ಈಸ ಬಿ ನೋಡ್ಬೇಕು, ಅಮೃತ ಬಿ ನೋಡಬೇಕು. ಮತ್ತು ಕೊಳ್ಳಾಗ ಏನ್ ಇಟ್ಕೊಂಡನ? ನಾಗಣ್ಣಿಗೆ ಇಟ್ಕೊಂಡ. ಆ ನಾಗಣ್ಣಗೆ ಯಾರು ಮರಿತಾರ, ಯಾರು ಕುಲದೇವ್ರ ಹಣ? ನಾಗಣ್ಣ. ಗೊತ್ತಾಯ್ತಾ? ಎಷ್ಟು ಮಂದಿ ಕುಲದೇವ್ತದ? ಕೈ ಎತ್ತಿರೋಣ. ಕಿಲ್ಲೊಂದು ಯಾವ್ದು ಊರದಲ್ಲಿ ಕಿಲೆ ಕೋರೆಕಲ್ದಾಗ ನಾಗಣ್ಣನ ಮಂದಿ ಕರ್ಕೊಂಡು ಹೋಗಿದ್ದೆವು. ನಿಮ್ಮ ಖರೆ ನಾಗಣ್ಣ ಅಂದ್ರೆ ಇವನ, ಅದು ಡೂಪ್ಲಿಕೇಟ್ ನಾಗಣ್ಣ. ನಾವು ಖರೆ ದೇವ್ರಿಗೆ ಬಿಟ್ಟವ, ಡೂಪ್ಲಿಕೇಟ್ ಬೆನ್ ಹತ್ತೇವ. ನೀವು ಎಲ್ಲಿ ತನ ಬರಲ್ರಿ. ಅಲ್ಲಿ ಹೋರ್ ಬ್ಯಾಡ ಅನ್ನಂಗಿಲ್ಲ. ಪರಂತು ಪೈಲ ಇಲ್ಲಿ, ನಂತರ ಅಲ್ಲಿ. ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ನಾ ಎದ್ ಕೇಳಿ ಮಸವಣ್ಣ ಹೇಳ. ಅದಕ್ಕೆ ಕಳಸೆ ಪರಿವಾರ ಅಲ್ಲ ನೀವು. ಕಳಸ ಏರ್ಸೋರು ನೀವೆಲ್ಲ ಕಳಸೆ ಪರಿವಾರದವರು. ಈ ನಾಗಣ್ಣಗ ಮರಿಬೇಡ್ರಿ. ಅಲ್ಲಿ ಏನೋ ಅಂದ ಎಷ್ಟು ಕುಂಟಲ್ ಸಕ್ರಿ ಹಂಚ್ತಾವಂತ. ಅಲ್ಲಿ ನಾ ಹೋಗಿದ್ದ ಒಂದ್ಸಲ ಪ್ರವಚನಕ್ಕೆ. 10 ಕುಂಟಲ್ ಒಂದು ಮುಟ್ಟಿಗೆ ಸಕ್ರಿ ಇಲ್ಲಿ
ನಾ ಇದು ಹುಡುಕ್ಯಾಡದ ಸಕ್ರಿ ಎಲ್ಲಾರು ಸಿಗ್ತದ ನೋಡುವ. ಸಕ್ರಿ ತಿಲ್ಲಕ್ ಸಿಗಲ್ಲ ಹೊಂಟದ ಅಲ್ಲಿ ಒಂದು ಕುಂಟಲ್ ಕುಂಟಲ್. ಮುಂದಿನ ಸಲ ಸಕ್ರಿ ಜಮಾ ಮಾಡ್ರಿ ಏನ್ರಿ, ಸಕ್ರಿ ಇಲ್ಲ ಹಂಚ್ರಿ ಅಂದ್ರ ಈ ಖರೆ ನಾಗಣ್ಣ ಇಲ್ಲಿ ಸಮಾಧಾನ ಆಗ್ತಾನ. ಎಲ್ಲರದಾಗೂ ಡೂಪ್ಲಿಕೇಟ್ ಇರ್ತದ, ಒಂದು ಒರಿಜಿನಲ್ ಇರ್ತದ. ಈಗಿನ ಜಮಾನದ ಡೂಪ್ಲಿಕೇಟ್ ಬೆನ್ ಹತ್ತಿಲ್ಲ, ಒರಿಜಿನಲ್ಗೆ ಬೆನ್ ಹತ್ತಿಲ್ಲ. ಸಚ್ಚೆ ಕೂಸೂಲ ಚಡಾಯಿ झूठे ಇತ್ತಬಾ, ಹೌದಿಲ್ಲ? ಸಂಕಲ್ಪ ಮಾಡಿದ್ರೆ ಇಲ್ಲಿ ಕಾರ್ಯಕ್ರಮ ಆಗಬೇಕು. ಈ ಸಮಯದಾಗ ನಾಳಿಗೆ ಬಸವ ಜಯಂತಿ ಇರ್ಲಿಕ್ಕಾಗಿ ಪೈಲಾ ದಿನ ಇಲ್ಲಿ ಕಾರ್ಯಕ್ರಮ ಪ್ರತಿ ವರ್ಷ ನಡೀಬೇಕು. ಹೊಡ್ರಿ ತಾಳಿ. ಹಾ 20 तारीख एप्रिल 20. अच्छा 20 तारीख एप्रिल 20 तारीखिಗೆ ಪ್ರತಿ ವರ್ಷ ಇಲ್ಲಿ ಯಾತ್ರಾ ತುಂಬಬೇಕು. अच्छा 40 ವರ್ಷ 40 ಮಂದಿ ಬ್ಯಾಡ ಇಲ್ಲಿ. 40 ವರ್ಷದಿಂದ ಮಾಡತ್ರಿ, 40 ಮಂದಿ ಇಲ್ಲ. ಇವತ್ತೇ ಹೆಚ್ಚಿಗೆ ಕಾಣಕತ್ತೀರಿ. ಇವತ್ತು ಗುರುಗಳು ಹೊಂಟ್ರ ಅಂತ ಹೇಳ್ಕೊಂಡು ಎಲ್ಲರೂ ಬಂದಿರಿ. ಅದಕ್ಕೆ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಯೋಗ ಬೇಕಾಗ್ತದ. ಅದಕ್ಕೆ ತಾವೆಲ್ಲರೂ ಮಾಡ್ತೀರಿ ಅನ್ನತಕ್ಕಂಥದ್ದು ಇಲ್ಲಿ ಸಂಕಲ್ಪ ಮಾಡ್ತೀವಿ. ಅದೇ ರೀತಿಯಾಗಿ ನಿಮಗೆ ಹೇಳ್ತಾ ಇದ್ದ ಒಳಗೆ ಏನದ ಕಳಶನ್ ಹಾವದ, ಕಳಶನ್ ಒಳಗೆ ಕಳಶನ್ ಹಾವದ, ಮಹಾದೇವನ ಕೊಳ್ಳಾಗ ಹಾವದ. ಬಾಜು ಕಾರ್ತಿಕ್ ಸ್ವಾಮಿದು ವಾಹನ ಯಾವ್ದದ? ನವಿಲದ. ನವಿಲಿಗೆ ಮತ್ತು ಹಾವಿಲಿಗೆ ಎಂದೆಂದೂ ಕೂಡಿ ಬರಂಗಿಲ್ಲ. ಹಾವಿ ಕೊಲ್ಲಿ ಹಾಕ್ತದ ನವಿಲು, ಪರಂತು ಗಪ್ ಚುಪ್ಪು ಕುಂತದ. ಅದು ನವಿಲು ಏನು ಮಾಡಲ್ಲ ಹೊಂಟದ, ಹಾವಿ ಏನು ಮಾಡಲ್ಲ ಹೊಂಟದ, ಹೆಡಿ ತಗೊಂಡು ಸುಮ್ಮ ಕುಂತದ. ನೋಡ್ರಿ, ವಿರುದ್ಧ ಪ್ರಾಣಿ ಅವ ಅಂದ್ರೂ ಕೂಡ ಅಲ್ಲಿ ಸಮಾಧಾನವ, ಹೌದಿಲ್ಲ? ಇದು ಇವನ್ ಕೆಳಗೊಂದು ಇಲಿ ಇರ್ತದ, ಗಣಪತಿ ಕೆಳಗೆ ಇಲಿ ಅದ. ಇಲಿಗೆ ಮತ್ತು ಹಾವಿಗೆ ಕಲೆಯಂಗಿಲ್ಲ, ಸೊಮ್ಮ ಕುಂತದ. ಕೆಳಗೆ ಇಲಿ ನೋಡಿದ್ರು ಭೀ ಸುಮ್ಮ ಕುಂತದ ಅಷ್ಟೇ. ಮತ್ತು ಪಾರ್ವತಿದು ವಾಹನ ಯಾವ್ದದ? ಶಿವ ಅದ. ಇವೊಂದು ವಾಹನ ಯಾವ್ದದ? ಈ ನಂದಿ ಅದ. ನಂದಿಗೆ ನೋಡಿ ಸುಮ್ಮ ಕೂಡ್ತದೇನ ಶಿವ? ಕೂಡಲ್ಲ. ಅಂದ್ರೂ ಸುಮ್ಮ ಕುಂತಾವ. ಹ್ಯಾಂಗ ಕುಂತದ ನೋಡ್ರಿ, ಸುಮ್ಮನೆ ಕುಂತ, ಏನು ಅಳಗಾಡೋದಿಲ್ಲ, ಬಿಡದೆ ಸಮಾಧಾನ. ಹಿಂಗ ನಿರ್ವೈರ್ಯ ಸ್ವಾಪದೇವೋ ಸಮದೃಷ್ಟಿನೇನೆ ಹಳಿ. ವಿರುದ್ಧ ಪ್ರಾಣಿ ಇದ್ರೂ ಕೂಡ ಅಲ್ಲಿ ಸಮಾಧಾನ ಕುಂತಾವ. ಮನುಷ್ಯರ ಮನ್ಯಾಗ ಸಮಾಧಾನ ಕೂಡಲ್ಲ ಹೊಂಟಾವ. ಜಗಳನೇ ಆಡಕತ್ತವ್ರಿ ಒಂದ್ರ ಮ್ಯಾಲ ಒಂದು. ಹಾವ ಮುಂಗಿಲಿ ಇದ್ದಂಗೆ ಬಿದ್ದದ್ರಿ ಗಂಟ. ಏನು ಮಾಡ್ಬೇಕ್ರಿ ಅಪ್ಪೋರೆ, ಏನು ಮಾಡ್ಬೇಕು ಅಂತ ಕೇಳ್ತಾರ ನನಗೆ ಉಲ್ಟ. ಮತ್ತ ಗುರುಗಳಿಗೂ ಗೊತ್ತಾಗಬೇಕು ನಮ್ಮಲ್ಲಿ ಹಾವ ಮುಂಗ್ಲಿ ಜಗಳ ಆಡಕತ್ತವ ಅಂತ ಹೇಳಿ. ಅದಕ್ಕೆ ಭಾಳಷ್ಟು ನಾನು ತಿರುಗಾಡ್ತಾ ಇರ್ತೀನಿ. ಸ್ವಲ್ಪ ಸ್ವಲ್ಪ ಯಾವಾಗ ಕಚ್ಚಾಡ್ತಾವ ನೋಡ್ರಿ. ದನಗಳೂ ಗುದ್ದಾಡ್ಕೋತಾವ, ಕುರಿನೂ ಗುದ್ದಾಡ್ಕೋತಾವ. ಗುದ್ದಾಡಿ ಮತ್ತೇನು ಮಾಡ್ತಾವ ಅಂದ್ರೆ ಕಲ್ತಿಗೆ ಹೋಗ್ತಾವ. ಹಾಗೆ ನಡ್ಕೋತಿರ್ಬೇಕು, ಯಾವ ಹೊಡ್ಪೆಟ್ಟ ಆಗ್ಬೇಕು. ಮತ್ತಿಬ್ರು ಮಾತಾಡ್ಕೊತ ಹೋಗ್ಬೇಕು. ಮಾತು ಬಿಡಬಾರ್ದು ಮನ್ಯಾಗ. ಜಗಳ ಐತಂದ್ರೆ ಮಹಾದೇವನ ನೋಡಿ ಕಲಿಬೇಕು. ನಾ ಭಾಳ ಜಾಗ ತಿರುಗಾಡ್ತಿರ್ತೀನಿ. ಆದ್ರೆ ಶಾಂತವ್ರ ಮನೆಗೆ ಹೋದಾಗ ಸಮಾಧಾನ ಅನ್ನಿಸ್ತದ. ಯಾಕಪ್ಪ ಅಂತಂದ್ರೆ ಎಷ್ಟು ದೊಡ್ಡ ಪರಿವಾರ ನೋಡ್ರಿ, ಒಬ್ರಿಗೊಬ್ರು ವಿಚಾರ ಮಾಡಿ ಸಮಾಧಾನದಿಂದ ಸಂಸಾರ ನಡೆಸ್ತಾ ಇದ್ದಾರೆ. ಅವ್ರದ್ದು ಆದರ್ಶ ನೋಡಿ ನಾವೆಲ್ಲರೂ ಕಲಿಬೇಕು. ಶಾಂತವ್ರ ಆದರ್ಶ ನೋಡಿಕೊಂಡು ಮೇಡಿ ಮಜಬೂತ್ ಇರಬೇಕು. ಒಬ್ರಿಗೊಬ್ರಿಗೆ ಕಲ್ಕೊಂಡು ಹೊಂದ್ಕೊಂಡು ಇದ್ರ ಧನ್ಯತೆಯಾಚೆ ಸಂಸಾರ ತಿಥೇ ಗಜರ ನಾಮಾಚ. ಆ ಪರಿವಾರದ ಜೊತೆಗೆ ನನಗೊಬ್ಬನು ಕಲ್ಸ್ಕೊಂಡ್ರು ಏನ್ರಿ. ಅಪ್ಪರು ಬರತನ ನಮಗೆ ಸಮಾಧಾನ ಇಲ್ಲ. ಈ ಏರಿಯಾದಾಗ ಬಂದ್ರ ಅಂದ್ರೆ ಅವು ಜಗಳನೆ ಆಡ್ತಾಳ ನನಗೆ. ಈ ಇಲ್ಲಿ ತನ ಬಂದಿರಿ, ಹಂಗೆ ಹೋಗಿರಿ. ಈ ಒಬ್ಬಕ್ಕೆ ಜಗಳನೆ ಆಡ್ತಾಳೆ ನಿಲ್ಕೊಂತವನಿ. ದೇವಪುರದಕ್ಕಿ ಇಲ್ಲಿ ಬಂದ್ರಿ, ಅಪ್ಪರು ನಂಗೆ ಮರ್ತೆ ಹೋಗಿರಿ, ನಂಗೆ ಭೇಟಿ ಆಗಿಲ್ಲ. ಯಾರ್ಯಾರಿಗೆ ಭೇಟಿ ಆಗಬೇಕು ಬಿಡಬೇಕು. ಅದಕ್ಕೆ ಇರಲಿ, ನೀ ಇಲ್ಲಿ ತನ ಬಂದಿದ್ದೆ ಸಮಾಧಾನ ಐತಿ. ಮತ್ತೆ ಯಾವಾಗಾರ ಟೈಮ್ ಸಿಕ್ತಂದ್ರೆ ಮತ್ತೆ ಬರಮ್ಮ. ಈ ಶಾಜನಿ ಅವರದಕ್ಕೆ ಹೋಗೋದದ ಭಾಳ ಸಮಾಧಾನದಿಂದ. ಇವತ್ತು ನಂದಿ ಮತ್ತು ನಾಗದೇವತಾ ಪ್ರಾಣ ಪ್ರತಿಷ್ಠಾಪನಾ ಆಗ್ಯದೆ. ಒಳ್ಳೆ ನೋಡ್ರಿ, ದೇವರು ಹ್ಯಾಂಗ ವಿಚಾರ ಮಾಡ್ತಾನ ಅಂತಂದ್ರ, ಇವ್ರು ಕೇಳಿದ್ರು ಅಪ್ಪರೇನಿ ಯಾವ್ದ್ರ ತಾರೀಕು ಕೊಡ್ರಿ, ಏರಿಯಾದಾಗ ಬಂದಾಗ ಸ್ಥಾಪನೆ ಮಾಡ್ರಿ.
ಬಸವಣ್ಣಂದ ನಾ ರೋಹಿಣಿ ನಕ್ಷತ್ರ ಮೇಲೆ ಬರಬೇಕು, ನನ್ನ ಭಕ್ತರ ಕಲ್ಯಾಣ ಮಾಡಬೇಕು ಅಂತ ತಿಳ್ಕೊಂಡು ಬಸವಣ್ಣ ನಕ್ಷತ್ರ ನೋಡೇ ಈತನ ಬಂದನ ನಮ್ಮ ಮನಸ್ಸಿಂದಾಗ ಬುದ್ಧಿ ಕೊಟ್ಟವ ಅಂತೇಳಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸಹಯೋಗ ಮಾಡತಕ್ಕಂಥ ಎಲ್ಲ ಭಕ್ತಾದಿಗಳ ಜೀವನದಲ್ಲಿ ನಾಗೇಶ್ವರ ಭಗವಂತ, ಶಂಭು ಮಹಾದೇವ, ನಂದಿ ಬಸವಣ್ಣ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಭಗವಂತ ಕೊಟ್ಟು ಕಾಪಾಡಲಿ. ಮಹೇಶ್ವರ ಮೂರ್ತಿ ಮತ್ತು ರಾಮ್ ಆರಾಮ್ ರಾಮ್ ಆರಾಮ್, ಇವನ ಹೆಸರು ಬಿ ರಾಮ, ಅವನ ಹೆಸರು ಬಿ ರಾಮ, ಇವ ರಾಮ ಇವ ಆರಾಮ, ಆಕಾಶ್. ಅದಕ್ಕೆ ಈ ತ್ರಿಮೂರ್ತಿಗಳು ಇವತ್ತು ಬಂದು ಸೇವಾ ಸಲ್ಲಿಸಿದರೆ ಒಳ್ಳೆ ವೈಭವದ ಪೂಜೆಯನ್ನು ಸಜಾವಟ್ಟು ಮಾಡಿ ಸಾಕಾರ ರೂಪದಲ್ಲಿ ದೇವರಿಗೆ ತಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅದೊಂದು ಕಲಾ ಬೇಕಾಗ್ತದ. ಮಹೇಶನ ಮಾತ್ರ ಬಂದಿದ್ದ, ಬಂದ ಮೇಲೆ ಆಶೀರ್ವಾದ ತಗೊಂಡನ. ಅವನಿಗೆ ತಾರೀಖು ಸಿಗಲ್ಲ ಹೊಂಟದ. ಈಗ ನಾ ತಾರೀಖು ಕೊಡ್ತೀನೋ ಬಾರು ಅಂದ್ರೆ ಇಲ್ರಿ ಅಪ್ಪರ ತಾರೀಖಿಲ್ಲಲ್ಲ ತನಗೆ, ನಾ ಹೇಳಿದ್ರಿ ಬಿ ತಾರೀಖಿಲ್ಲ ಅಂತ ಅವ್ರು ಬಲ್ಲಿದ್ದೆ ಹಬ್ಬದಿದ್ರಿ. ಸಾಕಾರ ರೂಪದಲ್ಲಿ ನಾಗಣ್ಣ ಮೈದಾಗ ಬಂದನ. ನಾಗಣ್ಣ ಹೇಳಕತ್ತಾನ ಏನಂದನ, ನಾ ಏನ್ ಹೇಳಿನಿ ಅದೇ ನಾಗಣ್ಣ ಹೇಳ್ತಾನೆ. ಈಗ ಮರಿಬೇಡ್ರಿ ನಾಗಣ್ಣಗ ಅಂತ ಹೇಳ್ತಾನ, ಮರಿಬೇಡ್ರಿ ಅಂತ ಹೇಳಿ ಈಗ ಅಪ್ಪರು ಹೇಳಿದ್ದು ಕೇಳಲ್ಲ ಹೊಂಟ್ರಿ ಅಂತ ಹೇಳ್ಕೊಂಡು ಖರೇನೆ ಬಂದನ ಒಳಗೆ. ಏನ್ರಿ ಆಯ್ತು ನಿಂದೆಲ್ಲ ಕಲ್ಯಾಣ ಮಾಡ್ತೇವು, ಏನಿಲ್ಲ ನಿನಗೆ ಮರಂಗಿಲ್ಲ ಇವ್ವ, ಚಲೋ ಕೊಡ್ತೇವೆ. ಅವು ಅನ್ಬೇಕಾ ಅಪ್ಪ ಅನ್ಬೇಕ? ಅಪ್ಪ ಬಂದನಕ್ಕೆ ಅವನ ಮೈದಾಗ ನಾಗಣ್ಣ ಅಪ್ಪ ಬಂದನ. ಅದಕ್ಕೆ ನಿಂದೆಲ್ಲ ಸಮಾಧಾನ ಆಗ್ಯದಂತೆ ಬಂದಿರಿ, ಸಮಾಧಾನ ಆಗಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದ ನಂತರ ಆರತಿ ಆಗ್ತದ. ಆರತಿ ಆದ್ಮೇಲೆ ಎಲ್ಲರೂ ಪ್ರಸಾದ ಗ್ರಹಣ ಮಾಡ್ಕೊಳ್ರಿ. ಹೋಮ ಕಾರ್ಯಕ್ರಮ ಆಗ್ತದ. ಹೋಮ ಆದ್ಮೇಲೆ ಆರತಿ ಆದ್ಮೇಲೆ ಎಲ್ಲರೂ ಪ್ರಸಾದ ಮಾಡ್ಕೊಳ್ರಿ. ಇಷ್ಟು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ತಂಗಿ ಸೇವಾ ಮಾಡ್ತೀನಲ್ಲ ಗತ್ತಾಳ, ಫುಲ್ ಸೇವಾ ಮಾಡಲಿ. ಏನು ಹೆಸರು ನಿಂದು? ದಿವ್ಯ. ಭವ್ಯವಾಗಿರ್ತಕ್ಕಂಥ ಸೇವಾ ದಿವ್ಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳ. ಆಕಿನೂ ಕೂಡ ಒಳ್ಳೆ ಸುಂದರವಾಗಿರ್ತಕ್ಕಂಥ ಶ್ರೀಮಂತ ಆಗಿರ್ತಕ್ಕಂಥ ಗಂಡ ಸಿಗಲಿ ಅನ್ನತಕ್ಕಂಥ ಭಾವನೆ ವ್ಯಕ್ತ ಮಾಡಿ ಎರಡು ಮಾತುಗಳನ್ನ ಮುಗಿಸ್ತೇವೆ. ಸಾಂಬ ಜೈ ನಮ ಪಾರ್ವತೇ ಹರ ಹರ ಹರ.